ನಮಸ್ಕಾರ. ನಮ್ಮಲ್ಲಿ ಎಷ್ಟೋ ಜನರಿಗೆ ಸಂಧ್ಯಾವಂದನೆ ಅಂದ್ರೆ ಹಿರಿಯರು ಮುಂಜಾನೆ ಸಂಜೆ ಮಾಡೋ ಒಂದು ಆಚರಣೆ, ಒಂದು ಹಳೆ ಸಂಪ್ರದಾಯ ಅಷ್ಟೇ. ಹೌದು. ಅದೇನೋ ಮಂತ್ರ ಹೇಳ್ತಾರೆ, ನೀರ್ ಹಾಕ್ತಾರೆ, ಮುಗಿತು. ಆದ್ರೆ ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಸಮರ್ಪಣೆ ಪುಸ್ತಕದ ಪ್ರಕಾರ ನಾವು ಅದನ್ನ ಕೇವಲ ಒಂದು ಕ್ರಿಯೆಯಾಗಿ ನೋಡಿದ್ರೆ ಅದರ ಸಂಪೂರ್ಣ ಚಿತ್ರಣವನ್ನೇ ತಪ್ಪಿಸ್ಕೊಂಡ ಹಾಗೆ. ನಿಜ. ಇದೊಂದು ಬ್ರಹ್ಮಾಂಡದ ಜೊತೆಗಿನ ಆಳವಾದ ಸಂವಾದ ಅಂತ ಈ ಪುಸ್ತಕ ಹೇಳುತ್ತೆ. ಹೌದು, ನೀವು ಹೇಳಿದ ಮಾತು ತುಂಬಾನೇ ಸರಿ. ಈ ಪುಸ್ತಕದ ಪ್ರಕಾರ ಸಂಧ್ಯಾವಂದನೆ ಅಂದ್ರೆ ಕೇವಲ ಒಂದು ರಿಚುವಲ್ ಅಲ್ಲ, ಅದೊಂದು ಉಪಾಸನೆ. ಉಪಾಸನೆ ಅಂದ್ರೆ ಹತ್ತಿರ ಕೂರುವುದು ಅಂತ ಅರ್ಥ. ಯಾರ ಹತ್ತಿರ? ಭಗವಂತನ ಹತ್ತಿರ. ಅಂದ್ರೆ ದೇವರ ಗುಣಗಳನ್ನ ನೆನಪಿಸ್ಕೊಳ್ಳೋದು, ಆತ ಕೊಟ್ಟಿದ್ದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳೋದು ಮತ್ತು ನಮ್ಮನ್ನ ನಾವು ಆತನಿಗೆ ಅರ್ಪಿಸ್ಕೊಳ್ಳೋದು. ಇದೊಂದು ಯಾಂತ್ರಿಕ ಕ್ರಿಯೆಗಿಂತ ಹೆಚ್ಚಾಗಿ ಒಂದು ಭಾವನಾತ್ಮಕ ಮತ್ತು ಬೌದ್ಧಿಕ ಪ್ರಕ್ರಿಯೆ. ಉಪಾಸನೆ ಅಥವಾ ಹತ್ತಿರ ಕೂರುವುದು, ಈ ಪರಿಕಲ್ಪನೆಯೇ ತುಂಬಾ ಸುಂದರವಾಗಿದೆ. ಹಾಗಿದ್ರೆ ದಿನದ ಎರಡೂ ಹೊತ್ತು ಈ ರೀತಿ ಭಗವಂತನ ಹತ್ತಿರ ಕೂರುವುದರಿಂದ ಏನ್ ಸಿಗತ್ತೆ ಅಂತ ಈ ಪುಸ್ತಕ ಹೇಳುತ್ತೆ? ಕೇವಲ ಪುಣ್ಯ ಅಥವಾ ಮನಃಶಾಂತಿ ಅಷ್ಟೇನಾ? ಇಲ್ಲ. ಅಥವಾ ಅದರಾಚೆಗೂ ಏನಾದ್ರೂ ಪ್ರಯೋಜನಗಳಿವೆಯಾ? ಖಂಡಿತ ಇವೆ. ಮತ್ತು ಪುಸ್ತಕವು ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ರೀತಿಯ ಪ್ರಯೋಜನಗಳ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಮನುಸ್ಮೃತಿಯ ಒಂದು ಉಲ್ಲೇಖವನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಅದರ ಪ್ರಕಾರ ಯಾರು ತಪ್ಪದೇ ಸಂಧ್ಯಾವಂದನೆ ಮಾಡ್ತಾರೋ ಅವರಿಗೆ ದೀರ್ಘಾಯುಷ್ಯ, ಪ್ರಜ್ಞೆ ಅಂದ್ರೆ ಒಂದು ಜಾಗೃತ ಮನಸ್ಸು, ಯಶಸ್ಸು, ಕೀರ್ತಿ ಮತ್ತು ಬ್ರಹ್ಮವರ್ಚಸ್ಸು ಸಿಗುತ್ತೆ ಅಂತ. ಒಂದು ನಿಮಿಷ, ಬ್ರಹ್ಮವರ್ಚಸ್ಸು ಅಂದ್ರೇನು? ಅದು ಒಂಥರ ಆಧ್ಯಾತ್ಮಿಕ ತೇಜಸ್ಸು, ಒಂದು ರೀತಿಯ ಆರಾ ಅಂತಾನಾ? ಹೌದು, ಅದನ್ನೇ ಆಧ್ಯಾತ್ಮಿಕ ತೇಜಸ್ಸು ಅಂತ ಹೇಳ್ಬೋದು. ಜ್ಞಾನದಿಂದ, ತಪಸ್ಸಿಂದ ಬರುವ ಒಂದು ಹೊಳಪು. ಸರಿ. ಅಂದ್ರೆ ಈ ಆಚರಣೆ ಕೇವಲ ಆರೋಗ್ಯ, ಯಶಸ್ಸಿನಂತಹ ಹೊರಗಿನ ವಿಷಯಗಳಿಗೆ ಸೀಮಿತವಾಗಿಲ್ಲ, ಅದು ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವವನ್ನೇ ಬೆಳಗಿಸುತ್ತೆ ಅನ್ನೋದು ಇದರ ಅರ್ಥ. ಇದು ಕೇವಲ ನಂಬಿಕೆಯಲ್ಲ, ಇದರ ಹಿಂದೆಯೂ ಒಂದು ತರ್ಕವಿದೆ. ಅದೇನು? ನೋಡಿ, ಪ್ರಾಣಾಯಾಮದಂಥ ಕ್ರಿಯೆಗಳು ಇದರಲ್ಲಿ ಸೇರಿವೆ. ಇದು ಉಸಿರಾಟವನ್ನ ನಿಯಂತ್ರಿಸುತ್ತೆ. ಇವತ್ತಿನ ವಿಜ್ಞಾನ ಕೂಡ ಡೀಪ್ ಬ್ರೀದಿಂಗ್, ಮೆಡಿಟೇಷನ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆಯಾಗತ್ತೆ, ಫೋಕಸ್ ಜಾಸ್ತಿಯಾಗತ್ತೆ. ಹೌದು. ಒಟ್ಟಾರೆ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ಪುಸ್ತಕವು ಆಧ್ಯಾತ್ಮಿಕ ಲಾಭಗಳ ಜೊತೆಗೆ ಪ್ರಾಣಾಯಾಮದ ಮೂಲಕ ಸಿಗುವ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ನೇರ ಸಂಬಂಧವನ್ನು ಕೂಡ ಎತ್ತಿ ತೋರಿಸುತ್ತೆ. ಇದು ಕೇವಲ ಕಾಕತಾಳೀಯವಾಗಿ ಸಿಗುವ ಲಾಭವಲ್ಲ, ಬದಲಾಗಿ ಈ ಆಚರಣೆಯ ವಿನ್ಯಾಸದಲ್ಲೇ ಆ ಮನಸ್ಸು ದೇಹದ ಸಂಪರ್ಕವನ್ನ ಕೇಂದ್ರವಾಗಿ ಇಡಲಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಒಂದು ಕಡೆ ಪ್ರಯೋಜನಗಳ ಪಟ್ಟಿ ಇದೆ, ಇನ್ನೊಂದು ಕಡೆ ಇದನ್ನ ಮಾಡದೇ ಇದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆನೂ ಪುಸ್ತಕದಲ್ಲೇನಾದ್ರೂ ಹೇಳಲಾಗಿದೆಯಾ? ಖಂಡಿತ ಇದೆ. ಸಾಮಾನ್ಯವಾಗಿ ಇಂತಹ ವಿಷಯಗಳಲ್ಲಿ ಎಚ್ಚರಿಕೆಯ ಮಾತುಗಳು ಇರುತ್ತವಲ್ಲ? ಖಂಡಿತ ಇವೆ. ಮತ್ತು ಆ ಮಾತುಗಳು ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಸ್ವಲ್ಪ ಕಠೋರ ಅಂತ ಅನ್ಸ್ಬೋದು. ಈ ಆಚರಣೆಯ ಗಂಭೀರತೆಯನ್ನು ತಿಳಿಸಲಿಕ್ಕಾಗಿ ಮರೀಚಿ ಮತ್ತು ದಕ್ಷ ಸ್ಮೃತಿಗಳ ಉಲ್ಲೇಖವನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಆ ಮೂಲಗಳ ಪ್ರಕಾರ ಯಾರು ಸಂಧ್ಯಾವಂದನೆ ಮಾಡುವುದಿಲ್ಲವೋ ಅವರು ಶೂದ್ರರಿಗೆ ಸಮಾನ ಮತ್ತು ಯಾವುದೇ ವೈದಿಕ ಕರ್ಮಗಳನ್ನು ಮಾಡಲು ಅನರ್ಹರು ಅಂತ ಹೇಳಲಾಗಿದೆ. ಆ ಪದ ಬಳಕೆ ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಕೇಳಲು ಸ್ವಲ್ಪ ಕಠಿಣವೇ ಸರಿ. ಹೌದು. ಬಹುಶಃ ಆ ಕಾಲದಲ್ಲಿ ಅದರ ಮಹತ್ವವನ್ನು ಒತ್ತಿ ಹೇಳಲು ಅಂಥ ಬಲವಾದ ಭಾಷೆಯನ್ನು ಬಳಸ್ತಿದ್ರೇನು? ಹೌದು. ಅದನ್ನು ನಾವು ಆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡಬೇಕು. ಇದರ ಉದ್ದೇಶ ಯಾರನ್ನೋ ಕೀಳಾಗಿ ಕಾಣುವುದಕ್ಕಿಂತ ಈ ಕರ್ತವ್ಯ ಎಷ್ಟು ಮುಖ್ಯ ಅನ್ನೋದನ್ನ ಮನದಟ್ಟು ಮಾಡಿಸುವುದಾಗಿತ್ತು. ಸರಿ. ಪುಸ್ತಕ ಮುಂದುವರೆದು ಹೇಳುತ್ತೆ, ಆಚರಣೆ ಮಾಡದವನು ಅಶುದ್ಧನಾಗಿರುತ್ತಾನೆ ಮತ್ತು ಆತ ಮಾಡುವ ಬೇರೆ ಯಾವುದೇ ಒಳ್ಳೆಯ ಕೆಲಸಕ್ಕೂ ಪೂರ್ಣ ಫಲ ಸಿಗುವುದಿಲ್ಲ ಅಂತ. ಅಂದ್ರೆ ಇದೊಂದು ಬೇಸಿಕ್ ಡಿಸಿಪ್ಲಿನ್ ಇದ್ದ ಹಾಗೆ. ದಿನದ ಆರಂಭ ಮತ್ತು ಅಂತ್ಯದಲ್ಲಿ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳದಿದ್ರೆ ಉಳಿದ ಕೆಲಸಗಳಿಗೆ ಬೇಕಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಡಿಪಾಯವೇ ಇರೋದಿಲ್ಲ ಅನ್ನೋದು ಇದರ ಹಿಂದಿನ ತತ್ವ. ಸರಿ. ಈ ಅಡಿಪಾಯದ ಬಗ್ಗೆ ಮಾತಾಡೋದಾದ್ರೆ, ಸಂಧ್ಯಾವಂದನೆಯ ಅಡಿಪಾಯ ಅಥವಾ ಅದರ ಹೃದಯವೇ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಈ ಪುಸ್ತಕವು ಆ ಮಂತ್ರದ ಬಗ್ಗೆ ಏನ್ ವಿಶೇಷವಾಗಿ ಹೇಳುತ್ತೆ? ಕೇವಲ ಅದರ ಅರ್ಥವನ್ನಷ್ಟೇ ವಿವರಿಸ್ತಾ ಅಥವಾ ಅದಕ್ಕಿಂತ ಆಳವಾದ ವಿಶ್ಲೇಷಣೆ ಇದೆಯಾ? ಅದಕ್ಕಿಂತ ಬಹಳ ಆಳವಾದ ವಿಶ್ಲೇಷಣೆ ಇದೆ. ಇದೇ ಈ ಪುಸ್ತಕದ ಒಂದು ಅದ್ಭುತ ಭಾಗ. ಇಲ್ಲಿ ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಪ್ರಾರ್ಥನೆಯಾಗಿ ನೋಡೋದಿಲ್ಲ,
ಬದಲಾಗಿ ಮಂತ್ರದ ಪ್ರತಿಯೊಂದು ಪದವನ್ನು ಬಿಡಿಸಿ ಅದು ಭಗವಂತನ ಒಂದೊಂದು ಗುಣವನ್ನು ಹೇಗೆ ಪ್ರತಿನಿಧಿಸುತ್ತೆ ಮತ್ತು ಆ ಗುಣ ನಮ್ಮ ಆಚರಣೆಗೆ ಹೇಗೆ ಸಂಬಂಧಿಸಿದೆ ಅಂತ ವಿವರಿಸಲಾಗಿದೆ. ಇದೊಂದು ರೀತಿ ಮಂತ್ರದ ಡಿಕೋಡಿಂಗ್ ಇದ್ದ ಹಾಗೆ. ಡಿಕೋಡಿಂಗ್ ಕೇಳಕ್ ಚೆನ್ನಾಗಿದೆ. ಹಾಗಿದ್ರೆ ಶುರು ಮಾಡೋಣ. ಮೊದಲ ಪದ ತತ್. ತತ್ ಅಂದ್ರೆ ಅದು ಅಂತ ಸರಳವಾಗಿ ಅರ್ಥೈಸಬಹುದು. ಆದರೆ ಇಲ್ಲಿ ಅದು ಅಂದ್ರೆ ದೇಶ ಮತ್ತು ಕಾಲವನ್ನು ಮೀರಿದ ಎಲ್ಲೆಲ್ಲೂ ವ್ಯಾಪಿಸಿರುವ ಪರಮಾತ್ಮ ತತ್ವ. ಓಕೆ. ನಾವು ಸಂಧ್ಯಾವಂದನೆ ಮಾಡುವಾಗ ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೂತಿರ್ತೇವೆ. ಆ ದೇಶ ಕಾಲಗಳಲ್ಲಿ ನಮ್ಮನ್ನು ಈ ಕೆಲಸ ಮಾಡಲು ಪ್ರೇರೇಪಿಸ್ತಿರುವ ಶಕ್ತಿಯೇ ತತ್ಸ್ವರೂಪನಾದ ಭಗವಂತ. ಓ. ಅಂದ್ರೆ ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆಗಿಂತ ಒಂದು ದೊಡ್ಡ ಶಕ್ತಿ ನನ್ನಿಂದ ಮಾಡಿಸ್ತಿದೆ ಅನ್ನೋ ಅರಿವಿನೊಂದಿಗೆ ಶುರುವಾಗುತ್ತೆ ಈ ಜಪ. ಇದು ಆರಂಭದಲ್ಲೇ ಅಹಂಕಾರವನ್ನು ಬದಿಗಿಡುವ ಪ್ರಯತ್ನದ ಹಾಗೆ ಕಾಣಿಸುತ್ತೆ. ಸರಿ, ಮುಂದಿನ ಪದ ಸವಿತುಹು. ಇದನ್ನ ಸಾಮಾನ್ಯವಾಗಿ ಸೂರ್ಯ ಅಥವಾ ಸೃಷ್ಟಿಕರ್ತ ಅಂತ ಅರ್ಥೈಸ್ತಾರೆ. ಈ ಪುಸ್ತಕ ಇದಕ್ಕೇನು ಹೊಸ ಆಯಾಮ ಕೊಡುತ್ತೆ? ಹೌದು, ಸವಿತುಹು ಅಂದ್ರೆ ಸೃಷ್ಟಿಕರ್ತ. ಆದ್ರೆ ಪುಸ್ತಕವು ಈ ಸಂಪರ್ಕವನ್ನ ಬಹಳ ವೈಯಕ್ತಿಕಗೊಳಿಸುತ್ತೆ. ಆತ ಕೇವಲ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನಲ್ಲ. ನಾವು ಸಂಧ್ಯಾವಂದನೆ ಮಾಡಲು ಕೂತಾಗ ನಮಗೆ ಬೇಕಾದ ಪ್ರತಿಯೊಂದನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ. ನಮ್ಮ ದೇಹ, ನೋಡುವ ಕಣ್ಣು, ಯೋಚಿಸುವ ಮನಸ್ಸು, ನಾವು ಬಳಸುವ ನೀರು ಮತ್ತು ಮುಖ್ಯವಾಗಿ ಈ ಆಚರಣೆಗೆ ಕಾರಣವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇವೆಲ್ಲವೂ ಸವಿತುಹು ಎಂಬ ಭಗವಂತನ ಸೃಷ್ಟಿಯೇ. ಹಾಗಾಗಿ ನಾವು ಆಚರಣೆ ಮಾಡುವಾಗ ಬಳಸುವ ಪ್ರತಿಯೊಂದು ವಸ್ತುವಿನಲ್ಲೂ ನಮ್ಮ ಅಸ್ತಿತ್ವದಲ್ಲೇ ಆ ಸೃಷ್ಟಿಕರ್ತನನ್ನು ಕಾಣುವ ಪ್ರಯತ್ನ ಇದು. ವಾವ್! ಇದು ಆಚರಣೆಯನ್ನು ನಮ್ಮ ಸುತ್ತಲಿನ ಪ್ರಕೃತಿಯ ಜೊತೆ ನೇರವಾಗಿ ಬೆಸೆಯುತ್ತೆ. ನಾವು ಬಳಸೋ ನೀರಿನಿಂದ ಹಿಡಿದು ನಾವು ನೋಡೋ ಸೂರ್ಯನವರೆಗೆ ಎಲ್ಲವೂ ದೈವಿಕ ಅನ್ನೋ ಭಾವನೆ ಮೂಡಿಸುತ್ತೆ. ಖಂಡಿತ. ಮುಂದಿನ ಪದ ವರೇಣ್ಯಂ. ವರೇಣ್ಯಂ ಅಂದ್ರೆ ಆರಿಸಿಕೊಳ್ಳಲು ಯೋಗ್ಯವಾದ, ಶ್ರೇಷ್ಠವಾದ ಅಂತ. ನಾವು ಯಾರನ್ನು ಉಪಾಸನೆ ಮಾಡ್ತಿದ್ದೇವೋ ಆತ ಸರ್ವಶ್ರೇಷ್ಠ. ಯಾಕೆ ಶ್ರೇಷ್ಠ? ಯಾಕಂದ್ರೆ ಆತ ನಮ್ಮ ಪಾಪಗಳನ್ನು ಪರಿಹರಿಸುವ ಗುಣದಲ್ಲಿ ಶ್ರೇಷ್ಠ, ನಮಗೆ ಬೇಕಾದ ಫಲವನ್ನು ಕೊಡುವ ಗುಣದಲ್ಲಿ ಶ್ರೇಷ್ಠ. ಜಗತ್ತಿನಲ್ಲಿ ಎಷ್ಟೋ ಆಯ್ಕೆಗಳಿದ್ರೂ ನಾವು ಆ ಪರಮಶ್ರೇಷ್ಠನನ್ನೇ ಧ್ಯಾನಕ್ಕಾಗಿ ಆರಿಸಿಕೊಂಡಿದ್ದೇವೆ ಅನ್ನೋ ಒಂದು ನಿಷ್ಠೆಯನ್ನ ಈ ಪದ ನೆನಪಿಸುತ್ತೆ. ಹಾಗಾದ್ರೆ ತತ್ ನಮ್ಮನ್ನು ಪ್ರೇರೇಪಿಸೋ ಶಕ್ತಿ, ಸವಿತುಹು ನಮಗೆಲ್ಲವನ್ನೂ ಕೊಟ್ಟ ಸೃಷ್ಟಿಕರ್ತ ಮತ್ತು ವರೇಣ್ಯಂ ನಾವು ಆರಿಸಿಕೊಂಡ ಸರ್ವಶ್ರೇಷ್ಠ ದೇವರು. ಇದರ ನಂತರ ಭರ್ಗೋ ದೇವಸ್ಯ. ಇಲ್ಲಿ ಭರ್ಗೋ ಅನ್ನೋ ಪದಕ್ಕೆ ವಿಶೇಷ ಅರ್ಥ ಇದೆಯಾ? ಖಂಡಿತ. ಭರ್ಗಃ ಅಂದ್ರೆ ತೇಜಸ್ಸು, ಜ್ಞಾನದ ಬೆಳಕು. ಇದು ಭಗವಂತನ ಎರಡು ಮುಖ್ಯ ಕೆಲಸಗಳನ್ನು ಸೂಚಿಸುತ್ತೆ. ಒಂದು, ನಮ್ಮ ಪಾಪಗಳನ್ನು ಅಥವಾ ಅಜ್ಞಾನದ ಕತ್ತಲೆಯನ್ನು ಸುಟ್ಟು ಹಾಕೋದು. ಸರಿ. ಇನ್ನೊಂದು, ನಮಗೆ ಜ್ಞಾನ, ಸುಖ ಮತ್ತು ಐಶ್ವರ್ಯದ ಬೆಳಕನ್ನು ನೀಡೋದು. ದೇವಸ್ಯ ಅಂದ್ರೆ ಅಂತಹ ದೇವನ, ಅಂದ್ರೆ ಕತ್ತಲನ್ನು ನಾಶ ಮಾಡಿ ಬೆಳಕನ್ನು ಕೊಡುವ ಆ ದೈವಿಕ ತೇಜಸ್ಸನ್ನು. ನಾವು ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ, ಸರಿತಾನೆ? ನಿಖರವಾಗಿ. ಧೀಮಹಿ ಅನ್ನೋದು ಕೇವಲ ನಾವು ಧ್ಯಾನಿಸುತ್ತೇವೆ ಅನ್ನೋ ಕ್ರಿಯೆಯಲ್ಲ, ಅದು ಒಂದು ಅರಿವು. ಸಂಧ್ಯಾವಂದನೆಯಲ್ಲಿ ಮಾಡುವ ಪ್ರಾಣಾಯಾಮ, ಅರ್ಘ್ಯಪ್ರದಾನ, ಜಪದಂತಹ ಪ್ರತಿಯೊಂದು ಹಂತದಲ್ಲೂ ನಾವು ಧ್ಯಾನಿಸ್ತಿರೋದು ಯಾರನ್ನ? ಆ ಭರ್ಗೋ ಸ್ವರೂಪನಾದ, ನಮ್ಮ ಪಾಪಗಳನ್ನು ಸುಟ್ಟು ಜ್ಞಾನ ಕೊಡುವ ತೇಜೋಮಯನಾದ ಭಗವಂತನನ್ನು. ಇದು ನಮ್ಮ ಧ್ಯಾನಕ್ಕೆ ಒಂದು ಸ್ಪಷ್ಟವಾದ ಗುರಿಯನ್ನು, ಒಂದು ಫೋಕಸ್ ಪಾಯಿಂಟ್ ಅನ್ನು ಕೊಡುತ್ತೆ. ಸರಿ, ಇಲ್ಲಿಯವರೆಗಿನ ಭಾಗ ದೇವರ ಗುಣಗಳ ವರ್ಣನೆ ಮತ್ತು ನಮ್ಮ ಧ್ಯಾನದ ಬಗ್ಗೆ ಹೇಳಿತು. ಆದ್ರೆ ಮಂತ್ರದ ಕೊನೆಯ ಭಾಗ ಧಿಯೋ ಯೋ ನಃ ಪ್ರಚೋದಯಾತ್, ಇದೊಂದು ಪ್ರಾರ್ಥನೆ, ಒಂದು ಬೇಡಿಕೆ. ಇದನ್ನ ಈ ಪುಸ್ತಕ ಹೇಗೆ ವಿವರಿಸುತ್ತೆ? ಇದೇ ತಾನೇ ಇಡೀ ಮಂತ್ರದ ಸಾರ? ಹೌದು, ಇದೇ ಇಡೀ ಪ್ರಾರ್ಥನೆಯ ತಿರುಳು. ಯಾರು ನಮ್ಮ ಬುದ್ಧಿಗಳನ್ನು ಪ್ರೋತ್ಸಾಹಿಸುತ್ತಾನೋ ಅಂತ ಇದರ ನೇರ ಅರ್ಥ. ಅಂದ್ರೆ ಅಂತಹ ಸರ್ವಶ್ರೇಷ್ಠ ತೇಜೋಮಯನಾದ ಸೃಷ್ಟಿಕರ್ತನಾದ ಭಗವಂತನು ನಮ್ಮ ಬುದ್ಧಿಶಕ್ತಿಯನ್ನು ಒಳ್ಳೆಯ ದಾರಿಯಲ್ಲಿ, ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಅನ್ನೋದೇ ಇದರ ಸಂಪೂರ್ಣ ಪ್ರಾರ್ಥನೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದ್ರೆ, ನಾವು ಹಣ, ಆಸ್ತಿ, ಆರೋಗ್ಯವನ್ನಷ್ಟೇ ಕೇಳುತ್ತಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಧೀ ಅಂದ್ರೆ ಬುದ್ಧಿ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದೇವೆ. ನಿಜ. ಯಾಕಂದ್ರೆ ಬುದ್ಧಿ ಸರಿಯಾಗಿದ್ರೆ ಉಳಿದೆಲ್ಲವೂ ತಾನಾಗಿಯೇ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದರಲ್ಲಿದೆ. ಹಾಗಾದ್ರೆ ಗಾಯತ್ರಿ ಮಂತ್ರದ ಜಪ ಅನ್ನೋದು
ಕೇವಲ ಮಂತ್ರ ಹೇಳೋದಲ್ಲ, ಅದು ಭಗವಂತನ ಗುಣಗಳನ್ನು ಒಂದೊಂದಾಗಿ ನೆನಪಿಸ್ಕೊಂಡು ಅವನನ್ನು ಅರ್ಥ ಮಾಡ್ಕೊಂಡು ಕೊನೆಗೆ ಇಷ್ಟೆಲ್ಲ ಗುಣಗಳಿರೋ ನೀನು ದಯವಿಟ್ಟು ನನ್ನ ಬುದ್ಧಿಯನ್ನು ಸರಿದಾರಿಯಲ್ಲಿ ನಡೆಸು ಅಂತ ಕೇಳ್ಕೊಳ್ಳುವ ಒಂದು ಸಂಪೂರ್ಣ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯಾತ್ರೆ. ಅದ್ಭುತವಾಗಿ ಹೇಳಿದ್ರಿ. ಇದೊಂದು ಯಾತ್ರೆಯೇ ಸರಿ. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಅಂಶವನ್ನು ಪುಸ್ತಕದಲ್ಲಿ ಪ್ರಸ್ತಾಪಿಸಲಾಗಿದೆ. ಸಂಧ್ಯಾವಂದನೆ ಅನ್ನೋದು ಕೇವಲ ವೈಯಕ್ತಿಕ ಲಾಭಕ್ಕಾಗಿ, ಅಂದ್ರೆ ನಮ್ಮ ಬುದ್ಧಿ ಚೆನ್ನಾಗಿರ್ಲಿ, ನಮಗೆ ಯಶಸ್ಸು ಸಿಗ್ಲಿ ಅಂತ ಮಾಡೋದಷ್ಟೇ ಅಲ್ಲ, ಅದೊಂದು ಕೃತಜ್ಞತೆ ಸಲ್ಲಿಸುವ ವಿಧಾನ ಕೂಡ. ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್. ಈ ಪರಿಕಲ್ಪನೆಯನ್ನು ಪುಸ್ತಕ ಹೇಗೆ ವಿವರಿಸುತ್ತೆ? ಇದನ್ನು ಗಾಯತ್ರಿ ಮಂತ್ರದ ಮೂಲಕವೇ ವಿವರಿಸಲಾಗಿದೆ. ದೇವರು ನಮಗೆ ಮಾಡಿದ 3 ಮುಖ್ಯ ಉಪಕಾರಗಳನ್ನು ನಾವು ಈ ಮಂತ್ರದ ಮೂಲಕ ಸ್ಮರಿಸ್ತೇವೆ. ಮೊದಲನೇದು ಸವಿತುಹು, ಸೃಷ್ಟಿಯ ಉಪಕಾರ. ಹೌದು, ನಮ್ಮನ್ನೂ ಮತ್ತು ಈ ಜಗತ್ತನ್ನೂ ಸೃಷ್ಟಿ ಮಾಡಿದ್ದು. ಎರಡನೇದು ಭರ್ಗೋ, ಪಾಲನೆಯ ಉಪಕಾರ. ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದಿಂದ ನಮ್ಮನ್ನು ಪಾಲನೆ ಮಾಡೋದು. ಸರಿ. ಮೂರನೇದು ಧಿಯೋಯೋನಃ ಪ್ರಚೋದಯಾತ್, ಜ್ಞಾನದ ಪ್ರೇರಣೆಯ ಉಪಕಾರ. ನಮ್ಮ ಬುದ್ಧಿಗೆ ಸರಿ ದಾರಿಯಲ್ಲಿ ನಡೆಯಲು ಪ್ರೇರಣೆ ನೀಡೋದು. ಓ, ಈ 3 ಉಪಕಾರಗಳನ್ನು ಪ್ರತಿದಿನ ನೆನಪಿಸಿಕೊಳ್ಳುವುದೇ ಸಂಧ್ಯಾವಂದನೆ. ಇದನ್ನು ಮರೆಯೋದು ಕೃತಜ್ಞತೆ, ಅಂದರೆ ಉಪಕಾರವನ್ನು ಮರೆತಂತೆ ಅಂತ ಪುಸ್ತಕ ಹೇಳುತ್ತೆ. ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನೀನು ನನಗೆ ಕೊಟ್ಟಿದ್ದಕ್ಕೆಲ್ಲ ಧನ್ಯವಾದಗಳು ಅಂತ ಹೇಳುವ ಒಂದು ಕ್ರಿಯೆ ಇದು. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಮಾರ್ಗದಂತೆ ಕಾಣಿಸುತ್ತೆ. ಹೌದು, ಖಂಡಿತ. ನಾವು ಮನುಷ್ಯರಲ್ಲೇ ಥ್ಯಾಂಕ್ಸ್ ಹೇಳಿದ್ರೆ ಸಂಬಂಧ ಚೆನ್ನಾಗಿರುತ್ತೆ. ಇನ್ನು ದೇವರ ಜೊತೆ ಇದು ಆಸಕ್ತಿದಾಯಕವಾಗಿದೆ. ನಾವು ಆಂತರಿಕ ಶುದ್ಧಿಯ ಬಗ್ಗೆಯೂ ಮಾತಾಡಬೇಕಿದೆ. ಆಚಮನ ಮಾಡೋದು, ಊರ್ಧ್ವಪುಂಡ್ರ ಹಾಕೋದು, ಅಂಗನ್ಯಾಸ, ಕರನ್ಯಾಸ, ಇವೆಲ್ಲ ಕೇವಲ ಸಂಕೇತಗಳ ಅಥವಾ ಇದರ ಹಿಂದೆ ಬೇರೇನಾದ್ರೂ ಅರ್ಥವಿದೆಯಾ? ಖಂಡಿತವಾಗಿಯೂ ಕೇವಲ ಸಂಕೇತಗಳಲ್ಲ. ಈ ಪುಸ್ತಕದ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಇವೆಲ್ಲವೂ ಬಾಹ್ಯ ಶುದ್ಧಿಯ ಜೊತೆಗೆ ಆಂತರಿಕ ಶುದ್ಧಿಗೆ ದಾರಿ ಮಾಡಿಕೊಡ್ತವೆ. ಓಕೆ. ಉದಾಹರಣೆಗೆ, ಆಚಮನದಲ್ಲಿ ನೀರನ್ನು ಕುಡಿಯೋದು ಕೇವಲ ಬಾಯಿ ಮುಕ್ಕಳಿಸಿದ ಹಾಗಲ್ಲ. ಆ ನೀರಿನ ಮೂಲಕ ನಮ್ಮ ಅಂತಃಕರಣವನ್ನು, ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರವನ್ನು ಶುದ್ಧಿ ಮಾಡಿಕೊಡುತ್ತಿದ್ದೇವೆ ಎಂಬ ಭಾವನೆ ಮುಖ್ಯ. ಹಾಗೆ ಅಂಗನ್ಯಾಸ ಮತ್ತು ಕರನ್ಯಾಸ, ದೇಹದ ಬೇರೆ ಬೇರೆ ಭಾಗಗಳನ್ನು ಮುಟ್ಟುಕೊಂಡು ಮಂತ್ರ ಹೇಳೋದು, ಇದರ ಹಿಂದಿನ ತತ್ವವೇನು? ಅದರ ಹಿಂದಿನ ತತ್ವವೆಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲೂ ದೈವೀ ಶಕ್ತಿಯನ್ನು ಸ್ಥಾಪಿಸುವುದು. ನನ್ನ ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ಕೈಗಳಲ್ಲಿ ಆ ದೈವಿಕ ಶಕ್ತಿ ನೆಲೆಸಲಿ ಮತ್ತು ಅವುಗಳಿಂದ ಯಾವುದೇ ಕೆಟ್ಟ ಕೆಲಸ ಆಗದಿರಲಿ ಅಂತ ನಮ್ಮ ದೇಹವನ್ನೇ ಒಂದು ದೇವಸ್ಥಾನದಂತೆ ಪವಿತ್ರಗೊಳಿಸುವ ಪ್ರಕ್ರಿಯೆ ಅದು. ಓ, ಸರಿ. ಇದು ನಮ್ಮನ್ನು ಮಾನಸಿಕವಾಗಿ ಆ ದೊಡ್ಡ ಶಕ್ತಿಯೊಂದಿಗೆ ಒಂದಾಗಲು ಸಿದ್ಧಪಡಿಸುತ್ತೆ. ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದೊಂದು ಸೈಕೋಸ್ಪಿರಿಚುವಲ್ ತಯಾರಿ. ಅಂದ್ರೆ ದೇಹವನ್ನ ಕೇವಲ ಒಂದು ಭೌತಿಕ ವಸ್ತುವಾಗಿ ನೋಡದೆ ಅದನ್ನೊಂದು ದೈವಿಕ ಉಪಕರಣವಾಗಿ ನೋಡುವುದು. ಈ ತಯಾರಿಯ ನಂತರ ಗಾಯತ್ರಿ ಜಪ, ಧ್ಯಾನ, ಕೊನೆಗೆ ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿಯೇನು? ಎಲ್ಲವನ್ನೂ ಮಾಡಿ ಮುಗಿಸಿದ ಮೇಲೆ ಏನು ಸಾಧಿಸಿದಂತಾಗುತ್ತೆ? ಇದರ ಪರಾಕಾಷ್ಠೆ ಅಥವಾ ಅಂತಿಮ ಗುರಿ ಅಡಗಿರುವುದು ಕೃಷ್ಣಾರ್ಪಣಮಸ್ತು ಎಂಬ ಭಾವನೆಯಲ್ಲಿ. ಕೃಷ್ಣಾರ್ಪಣಮಸ್ತು ಅಂದ್ರೆ ನಾನು ಮಾಡಿದ ಈ ಎಲ್ಲಾ ಕ್ರಿಯೆಗಳನ್ನು, ಅದರ ಫಲವನ್ನು ಆ ಕೃಷ್ಣನಿಗೆ ಅಥವಾ ಪರಮಾತ್ಮನಿಗೆ ಅರ್ಪಿಸುತ್ತೇನೆ ಅಂತ ಹೇಳುವುದು. ಇದರ ಹಿಂದಿನ ಆಳವಾದ ತತ್ವವೆಂದರೆ ನಾನು ಮಾಡುವನಲ್ಲ, ಎಲ್ಲವನ್ನು ಭಗವಂತನೇ ತನ್ನ ಇಚ್ಛೆಯಂತೆ ನನ್ನಿಂದ ಮಾಡಿಸುತ್ತಿದ್ದಾನೆ ಎಂಬ ಸಂಪೂರ್ಣ ಸಮರ್ಪಣಾ ಭಾವ. ಇದು ಕರ್ತೃತ್ವ ಭಾವವನ್ನು, ಅಂದ್ರೆ ನಾನು ಮಾಡಿದೆ ಅನ್ನೋ ಅಹಂಕಾರವನ್ನು ಬಿಟ್ಟುಕೊಡುವುದು ಎಂದಾಯಿತು. ಇದು ತುಂಬಾ ಕಷ್ಟದ ವಿಷಯ. ಹೌದು, ಇದು ಆಧ್ಯಾತ್ಮಿಕ ಸಾಧನೆಯ ಅತ್ಯಂತ ಕಷ್ಟಕರವಾದ ಆದರೆ ಅಷ್ಟೇ ಪ್ರಮುಖವಾದ ಹಂತ. ದಿನಕ್ಕೆ 2 ಬಾರಿ ಈ ಸಮರ್ಪಣಾ ಭಾವವನ್ನು ಅಭ್ಯಾಸ ಮಾಡೋದ್ರಿಂದ ದಿನದ ಉಳಿದ ಸಮಯದಲ್ಲೂ ನಾವು ಮಾಡುವ ಕೆಲಸಗಳಲ್ಲಿ ಅಹಂಕಾರ ಕಡಿಮೆಯಾಗುತ್ತೆ. ನಿಜ. ಯಶಸ್ಸು ಬಂದ್ರೆ ಹಿಗ್ಗದೆ, ಸೋಲು ಬಂದ್ರೆ ಕುಗ್ಗದೆ ಎಲ್ಲವನ್ನೂ ಆತನಿಗೆ ಅರ್ಪಿಸಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗುವ ಮನೋಭಾವ ಬೆಳೆಯುತ್ತೆ. ಹಾಗಾಗಿ ಸಂಧ್ಯಾವಂದನೆ ಕೇವಲ ಒಂದು ಪೂಜೆಯಾಗಿ ಉಳಿಯದೆ ಅದೊಂದು ಜೀವನ ಶೈಲಿಯಾಗಿ ಬದಲಾಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಪುಸ್ತಕದ ದೃಷ್ಟಿಕೋನವನ್ನು ನಾವು ಹೀಗೆ ಸಂಕ್ಷಿಪ್ತಗೊಳಿಸಬಹುದಾ? ಸಂಧ್ಯಾವಂದನೆ ಅನ್ನೋದು ಕೇವಲ ಮುಂಜಾನೆ ಸಂಜೆ ಮಾಡುವ ಕೆಲವು ನಿಮಿಷಗಳ ಕ್ರಿಯೆ ಅಲ್ಲ. ಖಂಡಿತ ಅಲ್ಲ. ಅದು ನಮ್ಮ ಅಸ್ತಿತ್ವದ ಬಗ್ಗೆ, ನಾವು ಯಾರು, ನಮಗೂ ಈ ಬ್ರಹ್ಮಾಂಡಕ್ಕೂ ಇರುವ ಸಂಬಂಧವೇನು ಅಂತ ಅರಿವು ಮೂಡಿಸುವ ಒಂದು ಧ್ಯಾನ.
ದೇವರ ಗುಣಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿ ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸಲು ಪ್ರಾರ್ಥಿಸಿ ಕೊನೆಗೆ ನಮ್ಮ ಅಹಂಕಾರವನ್ನೇ ಆತನಿಗೆ ಅರ್ಪಿಸುವ ಒಂದು ಸಮಗ್ರ ಸಾಧನ. ಹೌದು, ಇದಕ್ಕಿಂತ ಚೆನ್ನಾಗಿ ಹೇಳಲು ಸಾಧ್ಯವಿಲ್ಲ. ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಇದೊಂದು ಪರಿಪೂರ್ಣವಾದ ಪ್ಯಾಕೇಜ್. ದೈಹಿಕ, ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಹೀಗೆ ವ್ಯಕ್ತಿತ್ವದ ಎಲ್ಲಾ ಆಯಾಮಗಳನ್ನು ಸ್ಪರ್ಶಿಸುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋದಾದ್ರೆ ಖಂಡಿತ. ಈ ಪುಸ್ತಕವು ಒಂದು ಪ್ರಾಚೀನ ಆಚರಣೆಯನ್ನು ಕೇವಲ ಅದರ ಬಾಹ್ಯ ರೂಪದಲ್ಲಿ ನೋಡದೆ ಅದರ ಹಿಂದಿನ ಆಳವಾದ ತತ್ವ ಮತ್ತು ಜೀವನ ದರ್ಶನವನ್ನು ನಮ್ಮ ಮುಂದಿಡುತ್ತೆ. ಇವತ್ತಿನ ನಮ್ಮ ವೇಗದ, ಒತ್ತಡದ ಜಗತ್ತಿನಲ್ಲಿ ನಾವು ಮಾಡುವ ಎಷ್ಟೋ ದೈನಂದಿನ ಚಟುವಟಿಕೆಗಳು ಯಾಂತ್ರಿಕವಾಗಿ ಬಿಟ್ಟಿವೆ. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಒಂದು ರೋಬೋಟ್ ತರಹ ಕೆಲಸ ಮಾಡ್ತಿರ್ತೇವೆ. ಹೌದು, ನಿಜ. ಹಾಗಿದ್ದ ಮೇಲೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಎಂದರೆ, ಈ ಪುಸ್ತಕದಲ್ಲಿ ತೋರಿಸಿದಂತೆ ನಮ್ಮ ದೈನಂದಿನ ಸಣ್ಣ ಸಣ್ಣ ಚಟುವಟಿಕೆಗಳಿಗೂ ಇಂತಹ ಒಂದು ಆಳವಾದ, ಉದ್ದೇಶಪೂರ್ಣವಾದ ಅರ್ಥವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು. ಒಂದು ಕಪ್ ಚಹಾ ಕುಡಿಯೋದ್ರಿಂದ ಹಿಡಿದು ನಮ್ಮ ಕೆಲಸವನ್ನು ಮಾಡುವವರೆಗೂ ಪ್ರತಿಯೊಂದರಲ್ಲೂ ಒಂದು ಉಪಾಸನೆಯನ್ನು ಕಾಣಲು ಸಾಧ್ಯವೇ?